ಭಾವನ ಭಾವ. ಸೃಷ್ಟಿಯ ಬೀಜರೂಪ ತಂದೆ ಮತ್ತೆ ಅವರ ಚೈತನ್ಯ ಸೃಷ್ಟಿ. ಈ ಸೃಷ್ಟಿ ಇದರ ಜ್ಞಾನ ಬಿಟ್ಟರೆ ಇದಕ್ಕಂತಲೂ ಇನ್ನೊಂದು ಜ್ಞಾನ ಈ ಸೃಷ್ಟಿಯಲ್ಲಿ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ನಮಗೇನು ಸಿಗ್ತಾ ಇದೆ? ನಾವೆಷ್ಟು ಭಾಗ್ಯವಂತರು. पद्म पदम भाग्यशाली। मीठे बच्चे, तुम पद्मा पदम भाग्यशाली हो। सारी दुनिया जिसको पुकार रहा है वो बैठ करके तुमको पढ़ा रहा है और तुम उनसे बात कर रहे हैं। इडी प्रपंच ಯಾರನ್ನ ಓಡ್ತಾ ಇದ್ದಾರೆ, ಹುಡುಕೊಂಡು ಓಡ್ತಾ ಇದ್ದಾರೆ, ಅವರು ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆ ಓದಿಸ್ತಾ ಇದ್ದಾರೆ. ಆಮೇಲೆ ನೀವು ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀರಿ. ಅನ್ನೋದನ್ನು ಕೇಳ್ತಾ ಇದ್ರಿ. ಹಲೋ, ಯಾರು ನಾವು? ಯಾರು ನಾವು? ಪದ್ಮ ಪದಂ ಭಾಗ್ಯಶಾಲಿ. ಪದ್ಮ ಪದಂ ಭಾಗ್ಯಶಾಲಿ ಆದ್ಮೆ ಹಿಂದೆ ಕೂತವ್ರಿಗೆ ಹೇಳ್ತಾ ಇದ್ರ. ಹಲೋ, ಕೈ ಎತ್ತಿ. ಅಷ್ಟೊಂದು ಭಾಗ್ಯವಂತೆ. ಭಾವ ನಮಗೆ ಒಂದೊಂದು ಪಾಠ ಎಷ್ಟು ಸಲ ರಿವೈಸ್ ಮಾಡ್ತಾರೆ. ಸೊ ಆತ್ಮಾಭಿಮಾನಿ ಆಗೋದಕ್ಕೆ ದೇಹ ಅಭಿಮಾನ, ದೇಹ ಭಾನ, ಇದೆರಡನ್ನು ನಾವು ಮುಕ್ತರಾಗೋದಕ್ಕೋಸ್ಕರ ಬಾಬಾ ಶಾರ್ಟ್ಕಟ್ ಯುಕ್ತಿ ಹೇಳಿಕೊಡ್ತಾರೆ. ಶಾರ್ಟ್ಕಟ್ ಯುಕ್ತಿ ಅಂದರೆ मेरा सो तेरा. ನಾನು ಯಾಕೆ ಹೇಳ್ತಾ ಇದ್ದಾರೆ? ಮೇರಾ ಕೋನ್ और मैं कौन, मेरा कौन, मुझे क्या करना, अलग ये ज्ञान हुई है. सो मेरा सो तेरा. ನನ್ನ ಹತ್ರ ಏನೇನಿದೆ ಎಲ್ಲ ಬಾಬಾ ಈ ದೇಹ ಸಹಿತ ನಾನು ಸಮರ್ಪಣೆ ಮಾಡಿದ್ದೀನಿ. ಸಮರ್ಪಣೆ ಮಾಡಿದ್ರೆ ಚಿಂತನೆ ಮಾಡಬೇಕಾಗಿತ್ತು. ಎಲ್ಲ ಬಾಬಾದಾಯಿತು. ನಿಮಿತ್ತ ನಿರ್ಮಾಣ और निर्माण ಮೂರು ಭಾವ. ನಿಮಿತ್ತ ಭಾವ. ನಿಮಿತ್ತ ಭಾವ ಅಂತ ಹೇಳಿದ್ರೆ ಒಂದು ಬ್ಯಾಂಕಲ್ಲಿ ಕ್ಯಾಶಿಯರ್ ಇರ್ತಾನೆ, ಅವನ ಕೈಯಲ್ಲಿ ಲಕ್ಷಾಂತರ ದುಡ್ಡು ಬರ್ತದೆ ಅಲ್ವಾ? ಅವನಿಗೆ ಎಂದಕ್ಕೂ ಈ ಸಂಕಲ್ಪ ಬರೋದಿಲ್ಲ, ಇದೆಲ್ಲ ನನ್ನ ದುಡ್ಡಂತ. ಅವನಿಗೆ ಏನಿರ್ತದೆ? ಯಾವಾಗಲೂ ಏನಿರ್ತದೆ? ಅಯ್ಯೋ ಇದು ನಂದಲ್ಲ,